52ರಿಂದ 55,000 ಕೋಟಿ ರೂಪಾಯಿ, 1,21,00,000 ಹೆಣ್ಮಕ್ಳಿಗೆ ಮನೆ ಯಜಮಾನರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಈಗ ಕೆಲವೆಲ್ಲ ಪರಿಶೀಲನೆ ಮಾಡ್ತಾ ಇದೀವಿ, ಮತ್ತೆ ಅವ್ರ ಫೋಟೋ, ಫೋನ್ ನಂಬರು ಎಲ್ಲ ಹೊಸದಾಗಿ ತೆಗೆದುಕೊಳ್ಬೇಕು. ಕೆಲವು CAG ಒಂದು ವರದಿ ಬಂತು, ಕೆಲವೆಲ್ಲ ಮಿಸ್ಯೂಸ್ ಆಗಿದೆ, ಸತ್ತೋಗಿದ್ರು ಕೂಡ ಅವ್ರ ಹೆಸರಲ್ಲಿ ಬೇರೆಯವ್ರು ತೆಗೆದುಕೊಳ್ತಾ ಇದ್ರು ಅಂತ ಹೇಳಿ ನಮಗೆ ಮಾಹಿತಿ ಬಂತು. ಅದಕ್ಕೆ ವಾಪಸ್ ಅರ್ಜಿಯನ್ನ ತಿರ್ಗಾ ಅವರು ಹೊಸದಾಗಿ ಅರ್ಜಿಯನ್ನ ಕೊಟ್ಟು ರಿವೆರಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ದೇವೆ. ಅವ್ರು ಯಾರು ನಿಲ್ಲಿಸ್ತಾ ಇಲ್ಲ, ಮತ್ತೆ ಅದನ್ನ ಪರಿಶೀಲನೆ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಕಾನೂನು ಚೌಕಟ್ಟಿನಲ್ಲಿ ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ತಲುಪಬೇಕು ಅಂತೇಳಿ ಈಗಾಗಲೇ ಹೊಸ ಅರ್ಜಿಗಳನ್ನ ಕೊಟ್ಟು ತುಂಬುವಂತ ಕೆಲಸವನ್ನ ಮಾಡಿ, ಹೊಸ ಭಾವಚಿತ್ರವನ್ನು ಕೊಟ್ಟು ಅವರಿಗೆ ಗುರುತಿನ ಚೀಟಿಯನ್ನು ಕೊಡಬೇಕು ಅನ್ನೋದನ್ನ ಈಗಾಗಲೇ ನಾವು ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೇವೆ. ಇದಲ್ಲದೆ ಶಕ್ತಿ ಯೋಜನೆಯಲ್ಲಿ ಕೂಡ ಬಸ್ಸಲ್ಲಿ ಓಡಾಡುವಂತವ್ರಿಗೆ ಬಸ್ಸಲ್ಲಿ ಓಡಾಡೋರಿಗೆ ಅವ್ರಿಗೂ ಕೂಡ ಒಂದು ಗುರುತಿನ ಚೀಟಿ ಕೊಡಬೇಕು ಅಂತೇಳಿ, ಇದಲ್ಲದೆ KB ಏನೋ ಒಂದು ನಮ್ಮ ಇದರಿಂದ ನಿಮ್ಗೆ ಕರೆಂಟ್ ಕೊಡ್ತಾ ಇದ್ದೀವಿ, ಅದಕ್ಕೂ ಕೂಡ ಪ್ರತಿಯೊಬ್ಬರು ಕೂಡ ಎಷ್ಟು ರೂಪಾಯಿ ಹಣ ನಿಮ್ಗೆ ತಲುಪ್ತಾ ಇದೆ, ಎಷ್ಟು ಯೂನಿಟ್ ಅನ್ನು ನೀವು ಬಳಸಿದ್ದೀರಿ ಅಂತೇಳಿ ಎಲ್ಲ ದಾಖಲೆಗಳನ್ನು ಕೊಡ್ಲಿಕ್ಕೆ ಈಗಾಗಲೇ ಅದು ಕೂಡ ನಾವು ಅರ್ಜಿಯನ್ನು ಕೊಟ್ಟುಕೊಂಡು ನಾವು ಅದನ್ನೆಲ್ಲ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಕೂಡ ನೀವೆಲ್ಲ ಸಹಕಾರ ಕೊಡಬೇಕು, ಆಗ ಎಲ್ಲರೂ ಕೂಡ ಕಂಟಿನ್ಯೂ ಆಗ್ತದೆ. ಯಾರು ಕೂಡ ತೆಗೆದಾಕುವಂತ ಪ್ರಶ್ನೆ ಇಲ್ಲ. ಯಾರು ಅರ್ಹರಿದ್ದಾರೆ ಅವರೆಲ್ಲರೂ ಕೂಡ ನಾವು ಕೊಡ್ತೇವೆ. ಈಗ SIR ಪ್ರಾರಂಭ ಆಗ್ತಾ ಇದೆ. SIR ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇದೆ. ನಿಮ್ಮ ಮತದಾನದ ಹಕ್ಕು ನಿಮ್ಮ ಭವಿಷ್ಯದ ಮೇಲೆ ನಿಂತಿದೆ. ಯಾರು ಮತದಾನದ ಹಕ್ಕನ್ನ ಕಳ್ಕೊಳ್ತೀರೋ ಸರ್ಕಾರದಲ್ಲಿ ಇರುವಂತಹ ಸೌಲಭ್ಯಗಳು ಮುಂದಿನ ದಿನದಲ್ಲಿ ತೊಂದರೆ ಆಗ್ತದೆ. ನಿಮ್ ಓಟೇ ಇಲ್ಲ ಅಂತಂದ್ರೆ ನಿಮ್ಗೆ ಯಾರು ನಿಮ್ಗೆ ಕೊಡ್ತಾರೆ? ಇಡ ಫೋಟೋ ಇಡಕ್ಕಾಗಲ್ಲ ಯಾರು. ನಿಮ್ಗೆ ಮತ ಇಲ್ಲ ಅಂದ್ರೆ ಯಾರು ನಿಮ್ಗೆ ಕೊಡ್ತಾರೆ? ಸೊ ನೀವು ಮತದಾನ ಇರ್ಬೋದು, ನಮ್ಮ ರಾಜ್ಯವ್ರು ಆಗಿರ್ಬೋದು, ಹೊರಗಡೆ ರಾಜ್ಯವ್ರು ಕೊಡೋದಲ್ಲ, ನಮ್ಮ ರಾಜ್ಯವ್ರಿಗೆ ನಾವು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಸೊ ಅದಕ್ಕೆ ಇವತ್ತು ಎಲ್ಲರೂ ಕೂಡ ನಾಗರಿಕರು ಇದಕ್ಕೆ ಸಹಕಾರ ಕೊಡಬೇಕು. ಎಲ್ಲ ಪಕ್ಷದವರಿಗೂ BLA 2 ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ BLOಗಳು ಯಾರು ಟೀಚರ್ಸ್ ಇದ್ದಾರೆ, ಅಂಗನವಾಡಿಗಳಿದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ, ಅವರೆಲ್ಲರೂ ಕೂಡ ಪ್ರತಿ ಮನೆಗೆ ಬಂದು ಫಾರ್ಮ್ನ ಕೊಡ್ತಾರೆ. ಫಾರಂ ಕೊಟ್ಟ ತಕ್ಷಣ ಆ ಫಾರಮ್ನ 29ನೇ ತಾರೀಕು ಅಂದ್ರೆ ವಾಪಸ್ ಕೊಡಬೇಕು. ನಮ್ಮ BLAಗಳೇ ಕಲೆಕ್ಟ್ ಮಾಡಿ ಕೊಡ್ಬೇಕು. BLAಗಳು ದಿನಕ್ಕೆ 10 ಫಾರಂ ಕೊಡಕ್ಕೆ ಅವಕಾಶ ಇದೆ. ಅವರು 50 ಫಾರಮ್ನ ಹಂಚುವಂತ ಅವಕಾಶ ಕೂಡ ಅವ್ರಿಗಿದೆ. ಸೊ ಅದರಿಂದ ಕಾನೂನಲ್ಲೇ, ಸಂವಿಧಾನದಲ್ಲೇ ಅದಕ್ಕೆ ಹಕ್ಕನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಯಾರು BLAಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಆ ಫಾರಂ ಅನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಅದು ಏನು ಮಾಹಿತಿ ಕೇಳಿದ್ದಾರೆ, ಕಂಪಲ್ಸರಿ ನೀವು ಸೈನ್ ಹಾಕಿ ಕೊಟ್ಟರು ಮಾತ್ರ ನಿಮ್ಮ ವೋಟ್ ಇರ್ತದೆ, ಇಲ್ಲ ಅಂದ್ರೆ ನಿಮ್ಮ ವೋಟ್ ಇರುವುದಿಲ್ಲ. ನಾನು ಕೂಡ ನನ್ನ ಮನೆಯಲ್ಲಿ ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಸೇರಿ ಆ ಫಾರಂಗೆ ಸೈನ್ ಹಾಕ್ಬಿಟ್ಟು ನಾವು ಕೊಟ್ಟಿದ್ದೇವೆ. ಹಂಗೆ ನೀವೆಲ್ಲರೂ ಕೂಡ ನಿಮ್ಮ ವೋಟ್ ಅನ್ನ, ಮತವನ್ನ, ಹಕ್ಕನ್ನ ಉಳಿಸ್ಕೊಳ್ಬೇಕಾದ್ರೆ ನೀವು ಸೈನ್ ಅನ್ನ ಹಾಕಿ ಕೊಟ್ಟಾಗ ಮಾತ್ರ ನಿಮ್ಮ ವೋಟ್ ಇರ್ತದೆ. ಆಮೇಲೆ ನೀವು 5ನೇ ತಾರೀಕು ಅವರು ವೋಟರ್ ಲಿಸ್ಟ್, ಕರಡು ವೋಟರ್ ಲಿಸ್ಟ್ ಕೊಟ್ಟಾಗ ನಿಮ್ಮ ಹೆಸರಿಲ್ಲ ಅಂತಂದ್ರೆ ಅನೇಕ ಸಮಸ್ಯೆಗಳು ಬರ್ತದೆ. ಇನ್ನು ಏನಾದ್ರು ತೊಂದರೆ ಆಗ್ಬೋದು, ಯಾರಿಗಾದ್ರು ದಾಖಲೆ ಇಲ್ಲ ಅನ್ನೋದಾದ್ರೆ ನಾವು ಈಗಾಗಲೇ ಎಲ್ಲರೂ ಕೂಡ ವಾಸದ ಪತ್ರವನ್ನ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅಂತೇಳಿ ಇದಕ್ಕೆ ಈಗಾಗಲೇ ನಾವು ರೆವಿನ್ಯೂ ಇಲಾಖೆಯವರಿಗೆ ಆದೇಶ ಕೊಟ್ಟಿದ್ದೇವೆ. ನೀವು ಯಾರು ಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಉಚಿತವಾಗಿ ಪಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ. ಇದಲ್ಲದೆ ಜಾತಿ ಸರ್ಟಿಫಿಕೇಟ್ಗಳನ್ನ ನಿಮ್ಮ